ನಮಸ್ಕಾರ ಸ್ನೇಹಿತರೆ, 3 ವರ್ಷಗಳ ಹಿಂದೆ ಬಹಳಷ್ಟು ಸದ್ದು ಮಾಡಿದಂತಹ ಹಿಜಾಬ್ ವಿಷಯ ಏನಿದೆ ಅದು ಈಗ ಪುನಃ ಮುನ್ನೆಲೆ ಬರ್ತಾ ಇದೆ. ಖುದ್ದಾಗಿ ಶಿಕ್ಷಣ ಸಚಿವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಹಿಜಾಬ್ಗಳನ್ನ ಸ್ಕೂಲ್ನಲ್ಲಿ ಅಲೋ ಮಾಡಬಹುದು ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಶಿಕ್ಷಣ ಸಚಿವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹಿಜಾಬ್ ಅನ್ನ ಅಲೋ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ? ಈ ರೀತಿಯಾದಂಥ ಡೌಟ್ ಸಾರ್ವಜನಿಕರಿಗೆ ಬರ್ತಾ ಇದೆ. ಹಾಗಾದ್ರೆ ಇದರ ಹಿನ್ನೆಲೆ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಹಿಜಾಬ್ ವಿಷಯ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 3 ವರ್ಷದ ಹಿಂದೆ ಉಡುಪಿಯಲ್ಲಿ ಪ್ರಾರಂಭ ಆಗಿರುವಂತಹದ್ದು ಕೊನೆಗೆ ಅದು ದೇಶದಾದ್ಯಂತ ಬಹಳಷ್ಟು ಸದ್ದನ್ನ ಮಾಡ್ತು. ಕರ್ನಾಟಕದಲ್ಲಿ ನಿಮ್ಗೆ ಆ ಕಿಚ್ಚು ಯಾವ ಮಟ್ಟಿಗೆ ಹೋಗಿತ್ತು ಅನ್ನೋದು ಗೊತ್ತಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗಳನ್ನ ಧರಿಸಲಿಕ್ಕೆ ನಮ್ಗೆ ಅವಕಾಶವನ್ನ ಕೊಡಬೇಕು ಅಂತ ಕೊಂಡು ಒಂದಿಷ್ಟು ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು. ಈ ಪ್ರತಿಭಟನೆಗಳ ಹಿಂದೆ CFI ಮತ್ತು SDPI ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಕೊನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ನಡೀತು. ಕೊನೆಗೆ ಕರ್ನಾಟಕ ಹೈಕೋರ್ಟ್ ಯಾವುದೇ ಕಾರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗಳಿಗೆ ಅವಕಾಶ ಇಲ್ಲ ಅಂತ ಒಂದು ತೀರ್ಪನ್ನ ಕೂಡ ಕೊಡ್ತು. ಕೊನೆಗೆ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ಗೆ ಒಯ್ಯಲಾಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ನಡೆದು ಅಲ್ಲಿ ಸರಿಯಾದಂತಹ ತೀರ್ಪು ಬರಲಿಲ್ಲ. ದ್ವಿಸದಸ್ಯ ಪೀಠದಲ್ಲಿದ್ದಂತಹ ನ್ಯಾಯಾಧೀಶರಲ್ಲಿ ಒಬ್ರು ಹಿಜಾಬ್ಗೆ ಅಲೋ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರೆ, ಇನ್ನೊಬ್ರು ಅಲೋ ಮಾಡಬಾರ್ದು ಅಂತ ಹೇಳಿ ಹೇಳಿದ್ರು. ಹಾಗೆ ಅದನ್ನ ಪಂಚಸದಸ್ಯ ಪೀಠಕ್ಕೆ ವರ್ಗಾಯಿಸಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಚಾರಣೆ ಪ್ರಾರಂಭ ಆಗಿಲ್ಲ. ನಂತರ ಕರ್ನಾಟಕದಲ್ಲಿ ಚುನಾವಣೆ ನಡೀತು, ಸರ್ಕಾರ ಕೂಡ ಬದಲಾಯಿತು. ಈ ಹಿಜಾಬ್ ಪ್ರಕರಣದಿಂದ ಕಾಂಗ್ರೆಸ್ಗೆ ಬಹಳಷ್ಟು ಅನುಕೂಲ ಆಯ್ತು ಅಂತ ಹೇಳಿ ಹೇಳ್ಬೋದು. ಮುಸಲ್ಮಾನರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ನಿಂತರು. ಹಾಗಾಗಿ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೂ ಕೂಡ ಬಹಳಷ್ಟು ಸಹಾಯವಾಯಿತು. ಹಾಗೇನೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಕೂಡ ಹೇಳ್ಕೊಂಡಿತ್ತು, ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಕರ್ನಾಟಕದಲ್ಲಿ ಹಿಜಾಬ್ಗಳನ್ನ ಶಾಲೆಗಳಲ್ಲಿ ನಾವು ಅಲೋ ಮಾಡ್ತೇವೆ ಅಂತಕೊಂಡು ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಆ ರೀತಿಯಾದಂತಹ ಯಾವುದೇ ಕ್ರಮವನ್ನು ಅವರು ಕೈಗೊಂಡಿರಲಿಲ್ಲ. ನಿನ್ನೆ ಇದ್ದಕ್ಕಿದ್ದ ಹಾಗೇನೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅವ್ರ ಜೊತೆಗೆ ಶಿವಾಜಿನಗರದ ಶಾಸಕ ರಿಜ್ವಾನ್ ಅವರು ಕೂಡ ಇದ್ರು. ಇವರು ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಮುಂದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಿಕೊಂಡು ಬರಬಹುದು, ಹಾಗೇನೆ ಧಾರ್ಮಿಕ ಸಂಕೇತಗಳಾದಂತಹ ಪೇಟ ಮತ್ತು ಟರ್ಬನ್ ಗಳನ್ನು ಕೂಡ ಧರಿಸಿಕೊಂಡು ಬರಬಹುದು ಅಂತ ಹೇಳಿ ಹೇಳಿದ್ರು. ಅದ್ರ ಜೊತೆ ಇನ್ನೂ ಒಂದ್ ಎರಡನ್ನ ಆಡ್ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಜನಿವಾರ ಮತ್ತು ಶಿವದಾರವನ್ನ ಧರಿಸಿ ಬರಬಹುದು, ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ಬರಬಹುದು, ಈ ರೀತಿಯಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತ ಪತ್ರಕರ್ತರು ನಮ್ಮ ಸಚಿವರನ್ನ ಕೇಳಿದ್ರು, ಓಕೆ, ಕೇಸರಿ ಶಾಲನ್ನ ಅಲೋ ಮಾಡ್ತೀರಾ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಳೆದ ಬಾರಿ ಈ ಹಿಜಾಬ್ ಗಲಭೆ ನಡೀತಾ ಇರೋ ಸಂದರ್ಭದಲ್ಲಿ ಹಿಂದೂಗಳು ಕೇಸರಿ ಶಾಲನ್ನ ಧರಿಸಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅದು ಕೂಡ ವಿವಾದದ ಸ್ವರೂಪವನ್ನು ಪಡ್ಕೊಂಡಿತ್ತು. ಆದ್ರಿಂದಾಗಿ ಇಲ್ಲಿ ಪತ್ರಕರ್ತರು ಸಹಜವಾಗಿ ಆ ಪ್ರಶ್ನೆಯನ್ನ ಕೇಳಿದ್ರು. ಆಗ ಶಿಕ್ಷಣ ಸಚಿವರು ಅದಕ್ಕೆ ಅವಕಾಶ ಇಲ್ಲ ಅಂತಕೊಂಡೆ ಹೇಳಿದ್ರು. ಅಂದ್ರೆ ಕೇಸರಿ ಶಾಲನ್ನ ನಾವು ಅಲೋ ಮಾಡೋದಿಲ್ಲ ಶಾಲೆಯಲ್ಲಿ, ಆದ್ರೆ ಹಿಜಾಬ್ ಅನ್ನ ಧರಿಸಿ ಬರಬಹುದು, ಜನಿವಾರ ಮತ್ತೆ ಶಿವದಾರವನ್ನ ಧರಿಸಿ ಬರ್ಬೋದು, ರುದ್ರಾಕ್ಷಿ ಮಾಲೆಗಳನ್ನ ಹಾಕೊಂಡು ಬರ್ಬೋದು, ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಜನಿವಾರ ಮತ್ತು ಶಿವದಾರವನ್ನ ಧರಿಸಿ ಬರಬಾರ್ದು ಅಥವಾ ರುದ್ರಾಕ್ಷಿ ಮಾಲೆಯನ್ನ ಹಾಕೊಂಡು ಬರಬಾರ್ದು ಅಂತಕೊಂಡು ಎಲ್ಲಿಯೂ ಹೇಳಿಲ್ಲ. ಆದ್ರೆ ಇದ್ದಕ್ಕಿದ್ದಾಗ ಶಿಕ್ಷಣ ಸಚಿವರೀಗ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ. ತಮ್ಮ ಧಾರ್ಮಿಕ ಸಂಕೇತವಾದಂತಹ ಜನಿವಾರ, ಶಿವದಾರ ಇದನ್ನೆಲ್ಲದನ್ನು ಕೂಡ ಶಾಲೆಗೆ ಹಾಕೊಂಡು ಬರ್ಬೋದು ಅಂತ ಹೇಳ್ಕೊಂಡು ಇಲ್ಲಿ ಶಿಕ್ಷಣ ಸಚಿವರು ಒಂದು ವಿವಾದವನ್ನು ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ, ಈ ಜನಿವಾರ ಇರ್ಬೋದು ಅಥವಾ ಶಿವದಾರ ಇರ್ಬೋದು, ಅದೆಲ್ಲದೂ ಕೂಡ ಅವರ ಶರ್ಟಿನ ಒಳಗಡೆ ಹಾಕೊಂಡು ಬರುವಂತಹದ್ದು. ಅದು ಹೊರಗಡೆ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಇಂತಹ ಕಾಣಿಸ್ಕೊಳ್ಳದೆ ಇರುವಂತಹ ಧಾರ್ಮಿಕ ಸಂಕೇತವನ್ನ ಈಗ ಹಾಕೊಂಡು ಬರ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಎಲ್ಲಿಯಾದ್ರೂ ಅದು ಬ್ಯಾನ್ ಆಗಿತ್ತಾ? ಇದಕ್ಕೆ ಸಚಿವರು ಉತ್ತರ ಕೊಡ್ಬೇಕಾಗಿ ಬರ್ತದೆ. ಇತ್ತೀಚೆಗೆ ಈ ಜನಿವಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿವಾದಗಳು ಹುಟ್ಕೊಂಡಿತ್ತು. ವಿವಾದಗಳು ಉಂಟಾಗಿರೋದು ಎಲ್ಲಿ ಅಂತ ಹೇಳಿದ್ರೆ, CET ಎಕ್ಸಾಮ್ ಸೆಂಟರ್ಗಳಲ್ಲಿ, ಅಲ್ಲಿ ಕೆಲವೊಮ್ಮೆ ವಿವಾದಗಳು ಹುಟ್ಕೊಂಡಿತ್ತು. ಅಲ್ಲಿ ಕೂಡ ಅಷ್ಟೇ ಕೆಲವರು ಬೇಕಂತ ತಿಳ್ಕೊಂಡು ಈ ರೀತಿಯಾದಂತಹ ವಿವಾದವನ್ನು ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಡೆಪ್ಲಾಯ್ ಆಗಿದ್ದಂತಹ ಸಿಬ್ಬಂದಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಜನಿವಾರ ಅಥವಾ ಶಿವದಾರದಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಆದ್ರೆ ಉದ್ದೇಶಪೂರ್ವಕವಾಗಿ ಜನಿವಾರವನ್ನ ತೆಗೆಸಿ ಕೊನೆಗೆ ಅವ್ರನ್ನ ಒಳಗಡೆ ಬಿಟ್ಟಂತಹ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣೆದುರುಗಳಿದೆ. ಈ ರೀತಿ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅವರ ಮನಸ್ಥಿತಿ. ಕೆಲವರು ಮೊದಲಿಂದನೂ ಕೂಡ ಒಂದು ವರ್ಗದವ್ರನ್ನ ದ್ವೇಷ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿಯಾಗಿ ಕಿರುಕುಳವನ್ನು ಕೊಟ್ರೆ ಇವರಿಗೇನೋ ಒಂದ್ ರೀತಿಯಾದಂತ ವಿಕೃತ ಸಂತೋಷ ಸಿಗ್ತದೆ. ಹಾಗಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಕೂಡ ಬಹಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ಶಿಕ್ಷಣ ಸಚಿವರಿಗೂ ಅಥವಾ ನಮ್ಮ ಸರ್ಕಾರಕ್ಕೆ ಒಂದು ವಿಷಯ ಗೊತ್ತಿಲ್ಲ ಅನಿಸ್ತದೆ. ಈ ಹಿಜಾಬಿ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಆರ್ಡರ್ ನ ಪಾಸ್ ಮಾಡಿತ್ತು. ಯಾವುದೇ ಕಾರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಧರ್ಮವನ್ನ ತೋರಿಸುವಂತಹ ಈ ಹಿಜಾಬ್ ಏನಿದೆ ಅದನ್ನ ನಿಷೇಧಿಸಬೇಕು ಅಂತ ಹೇಳ್ಕೊಂಡು ಆದೇಶವನ್ನು ಕೊಟ್ಟಿದೆ. ಈ ಆದೇಶಕ್ಕೆ ಇಲ್ಲಿವರೆಗೂ ಕೂಡ ಎಲ್ಲಿಯೂ ತಡೆಯಜ್ಜೆ ಬಂದಿಲ್ಲ. ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಇನ್ನು ಆರಂಭ ಆಗ್ಬೇಕಷ್ಟೇ. ಆದ್ರೆ ಈಗ ಸರ್ಕಾರ ಈ ರೀತಿಯಾದಂತಹ ಆದೇಶವನ್ನು ಕೊಡುವ ಮುಖಾಂತರ
ನ್ಯಾಯಾಂಗ ನಿಂದನೆ ಮಾಡಿದ ರೀತಿಯಲ್ಲಿ ಆಗ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಒಂದ್ ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ನೀವು ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಅದೇನೇ ಇರಲಿ, ಇಲ್ಲಿ ಶಿಕ್ಷಣ ಸಚಿವರು ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಮುನ್ನೆಲೆ ತರುವ ಮುಖಾಂತರ ಏನನ್ನೋ ಒಂದು ಸಾಧಿಸ್ಲಿಕ್ಕೆ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿರುವಂತಹ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಒಮ್ಮೆ ಶಾಲಾ ಕಾಲೇಜು ಪ್ರಾರಂಭ ಆದ ತಕ್ಷಣ ಈ ಹಿಜಾಬ್ ವಿಷಯ ಮುನ್ನೆಲೆ ಬರ್ತದೆ. ಆ ಸಂದರ್ಭದಲ್ಲಿ ಹಿಂದೂಗಳು ಕೂಡ ಕೇಸರಿ ಶಾಲನ್ನ ಧರಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ ಮುಸಲ್ಮಾನ್ ಹುಡುಗರು ಈ ಸ್ಕಲ್ ಕ್ಯಾಪ್ ಏನಿದೆ ಅದನ್ನ ಕೂಡ ಹಾಕೊಂಡು ಬರ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಇನ್ನೊಂದು ಹೊಸ ವಿವಾದ ಹುಟ್ಕೊಳ್ತದೆ. ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡಿಸ್ಕಷನ್ ಪ್ರಾರಂಭ ಆಗ್ತದೆ. ಆಗ ಕೆಲವರು ಒಂದು ಡಿಮಾಂಡ್ ಅನ್ನ ಇಡಬಹುದು, ಓಕೆ ನಾವು ಹಿಜಾಬ್ ಅನ್ನ ಧರಿಸಿ ಹೋಗೋದಿಲ್ಲ, ಆದ್ರೆ ಅದೇ ರೀತಿಯಲ್ಲಿ ಹಿಂದೂಗಳು ಕೂಡ ಜನಿವಾರವನ್ನ ಧರಿಸಿ ಶಾಲಾ ಕಾಲೇಜುಗಳಿಗೆ ಬರಬಾರದು, ಈ ರೀತಿಯಾದಂತ ಡಿಮಾಂಡ್ ಅನ್ನ ಇಡುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ಅಟ್ಲೀಸ್ಟ್ ಕೆಲವರು ಈ ಟಿವಿ ಡಿಬೇಟ್ ಗಳಲ್ಲಿ ಕೂತ್ಕೊಂಡಾದ್ರೂ ಇದನ್ನ ಪ್ರತಿಪಾದಿಸುವಂತಹ ಸಾಧ್ಯತೆಗಳಿರ್ತದೆ. ಹಾಗೆಯೇ ಇಲ್ಲಿ ಸರ್ಕಾರ ಕೆಲವೊಂದು ಸಮಸ್ಯೆಗಳಿಂದ ಜಾರ್ಕೊಳ್ಳಿಕ್ಕೂ ಕೂಡ ಈ ಒಂದು ವಿವಾದವನ್ನ ಮುನ್ನೆಲೆ ತರ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಏನೇನೋ ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ, ಲಿಕ್ಕರ್ ಮೇಲೆ ಎದ್ದು ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಹಾಗೇನೆ ಎಲ್ಲೆಲ್ಲ ಸಾಧ್ಯ ಇದೆಯೋ ಎಲ್ಲಾ ಕಡೆಯಿಂದ ಹಣವನ್ನು ಒಟ್ಟಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಏನ್ ಮಾಡಿದ್ರು ಕೂಡ ಇವರಿಗೆ ಇಲ್ಲಿ ಖರ್ಚನ್ನ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದರ ನಡುವೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಕೂಡ ನಡೆಸಬೇಕಾಗಿದೆ. ಆದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲದ ಕಾರಣ ಈ ಚುನಾವಣೆಗಳನ್ನ ಮುಂದೂಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, BBMP ಅಥವಾ GBA ಇಲೆಕ್ಷನ್ ಏನಿದೆ ಅದನ್ನ ಜೂನ್ ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತಕೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ನ ಕೊಟ್ಟಿದೆ. ಆದ್ರೆ ಸರ್ಕಾರದ ಬಳಿ ಹಣ ಇಲ್ಲ. ಅದಲ್ಲದೇನೆ ಇಲ್ಲಿ ಸದ್ಯಕ್ಕೆ ವಾತಾವರಣ ಕೂಡ ಆಡಳಿತ ಪಕ್ಷದ ಪರವಾಗಿಲ್ಲ. ಆದ್ರಿಂದಾಗಿ ಈ ಚುನಾವಣೆಯನ್ನು ಮುಂದೂಡ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಪುನಃ ಅಪೀಲ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇದನ್ನೇ ಒಂದು ಅಸ್ತ್ರವನ್ನಾಗಿ ವಿರೋಧ ಪಕ್ಷಗಳು ಉಪಯೋಗಿಸ್ಕೊಳ್ತಾ ಇದ್ದಾವೆ. ಆದ್ರಿಂದ ಜನರ ಗಮನವನ್ನ ಮತ್ತು ವಿರೋಧ ಪಕ್ಷಗಳ ಗಮನವನ್ನ ಬೇರೆಡೆ ಸೆಳೆಯಲಿಕ್ಕಾಗಿ ಈ ಹಿಜಾಬ್ ಅನ್ನುವ ಅಸ್ತ್ರವನ್ನ ಮುನ್ನೆಲೆ ತಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಿಜಾಬ್ ಪರವಾಗಿ ಮತ್ತು ಹಿಜಾಬ್ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇದು ಹಾಗೆ ಮುಂದುವರ್ಕೊಂಡು ಹೋಗ್ತದೆ. ಅದಾದ್ಮೇಲೆ ನಾಡಿದ್ದು ಸ್ಕೂಲ್ಗಳ ಪ್ರಾರಂಭ ಆದ ಮೇಲೆ ಹಿಜಾಬ್ ಗಲಾಭೆ ಅನ್ನೋದು ಇನ್ನೂ ತಾರಕಕ್ಕೆ ಇರ್ತದೆ. ಇಲ್ಲಿ ಸರ್ಕಾರ ಹೇಳ್ತಾ ಇರೋದು ಹಿಜಾಬ್ ಅನ್ನು ಧರಿಸಿ ಬರ್ಬೋದು ಅಂತ ತಗೊಂಡು, ಖಂಡಿತವಾಗಿ ಇವರು ಕೇವಲ ಹಿಜಾಬ್ ಅನ್ನ ಧರಿಸ್ಕೊಂಡು ಬರಲ್ಲ, ಅದ್ರ ಜೊತೆಗೆ ಬುರ್ಕಾವನ್ನ ಕೂಡ ಧರಿಸ್ಕೊಂಡು ಬರ್ತಾರೆ. ಹಾಗೇನೆ ನಾವು ಬುರ್ಕಾವನ್ನ ಧರಿಸಿ ಶಾಲೆಗಳಲ್ಲಿ ಕೂತ್ಕೊಡ್ತೇವೆ ಅಂತಕೊಂಡು ಹಠ ಹಿಡಿತಾರೆ. ನಿಮ್ಗೆ ಗೊತ್ತಿದೆ, ಒಮ್ಮೆ ಈ ಸಮುದಾಯದವರು ಈ ರೀತಿಯಾದಂತ ಏನಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ತಕ್ಷಣ ಎಲ್ಲರೂ ಒಂದಾಗ್ತಾರೆ. ಅವ್ರ ಜೊತೆ ಕಾಂಗ್ರೆಸ್ನವರು ಸೇರ್ಕೊಳ್ತಾರೆ, ಅಥವಾ ನಮ್ಮಲ್ಲಿ ಇರುವಂತಹ ಬುದ್ಧಿವಂತ ಜೀವಿಗಳು ಅನ್ಸ್ಕೊಂಡವರು ಕೂಡ ಇವರ ಪರವಾಗಿ ನಿಲ್ತಾರೆ. ಹಾಗಾಗಿ ಶಾಲೆ ಪ್ರಾರಂಭ ಆಗೋದ್ರ ಜೊತೆಗೆ ಈ ಗಲಭೆಗಳು ಪ್ರಾರಂಭ ಆಗ್ತದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆ ಬೇರೆಲ್ಲ ವಿಷಯಗಳನ್ನ ಮರೆತು ಕೇವಲ ಹಿಜಾಬು, ಕೇಸರಿ ಶಾಲು, ಜನಿವಾರ ಅಂತ ಹೇಳ್ಕೊಂಡೆ ಕಾಲ ಕಳೀತಾರೆ. ಇದು ತುಂಬಾ ಚೆನ್ನಾಗಿ ಸರ್ಕಾರ ಗೊತ್ತಿದೆ. ಹಾಗಾಗಿ ಈ ಸರ್ಕಾರ ಈಗ ಜನರ ಗಮನವನ್ನ ಬೇರೆಡೆ ಸೆಳೆಯಲಿಕ್ಕಾಗಿ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೈಕೋರ್ಟ್ ಇಂದ ಆದೇಶ ಇರುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆದೇಶವನ್ನು ಇವರು ಹೊರಡಿಸುವಂತಹ ಅವಶ್ಯಕತೆ ಇರಲಿಲ್ಲ ಅನ್ಸ್ತದೆ. ಯಾಕಂದ್ರೆ ಸದ್ಯಕ್ಕೆ ಎಲ್ಲದೂ ಕೂಡ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಕೆಲವು ಶಾಲೆಗಳಲ್ಲಿ ಈವಾಗ್ಲೂ ಕೂಡ ಹಿಜಾಬ್ಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬಾರ್ದು ಅಂತಕೊಂಡು ಅದನ್ನ ಎಲ್ಲರೂ ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿವರೆಗೆ ಏನು ಅಬ್ಜೆಕ್ಷನ್ ಮಾಡದ ಹಾಗೆ ಕಾಣಿಸ್ತಾ ಇಲ್ಲ. ಆದ್ರೆ ಇದು ಪುನಃ ಇದನ್ನ ಆದೇಶದ ಮುಖಾಂತರ ಜಾರಿ ಮಾಡ್ಲಿಕ್ಕೆ ಹೊರಟು ಸರ್ಕಾರ ಒಂದು ವಿವಾದವನ್ನ ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರ್ಕಾರ ಈ ರೀತಿ ನಡ್ಕೊಳ್ಳಿಕ್ಕೆ ಕಾರಣ ಏನು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.